ಈ ಎಲೆಯ ಅಥವಾ ಈ ಗಿಡದ ಔಷಧಿ ಗುಣಗಳ ಕೇಳಿದ್ರೆ ನಿಜವಾಗ್ಲೂ ಶಾಕ್ ಆಗ್ತೀರಿ. ಇಡೀ ನಿಮ್ಮ ದೇಹಕ್ಕೆ ಒಂದು ರಾಮಬಾಣ ಅಂತಲೇ ಹೇಳ್ಬೋದು. ಯಾವ್ಯಾವ ರೋಗಕ್ಕೆಲ್ಲ ಇದು ಉಪಯೋಗ ಬರ್ತೈತಿ. ನಾನು ಕೇಳ್ಪಟ್ಟಂಗೆ ತುಂಬ ಜನ ತುಂಬಾ ಕಷ್ಟಪಡ್ತಾ ಇದ್ರು. ನಾವು ದಪ್ಪ ಇದ್ದೀವಿ, ತೂಕ ಇದ್ದೀವಿ, ನಮ್ಮ ಹೊಟ್ಟೆ ತುಂಬ ದಪ್ಪ ಆಗೋಯ್ತು, ಹೊಟ್ಟೆ ಭಾರ ಆಗೋಯ್ತು, ಕುತ್ಕೊಂಡ್ರೆ ಎದ್ದೇಳಕ್ಕೆ ಬರ್ತಾಯಿಲ್ಲ, ಎದ್ರೆ ಕುತ್ಕೊಳ್ಳೋಕೆ ಬರ್ತಾಯಿಲ್ಲ. ಇದು ಒಂದಕ್ಕೆ ಅಲ್ಲ, ಕಿಡ್ನಿ ಸ್ಟೋನ್ ಆಗಲಿ, ಗಾಯಗಳಾಗಲಿ, ಇನ್ನೂ ಮತ್ತು ಹಲವಾರು ರೋಗಗಳಿಗೆ ಈ ಒಂದು ಔಷಧಿ ಆಗಿ ಈ ಗಿಡನು ಹೊಂದಿದೆ. ಈ ಗಿಡದ ಹೆಸರು ಇದು ಯಾವುದಕ್ಕೆಲ್ಲ ಬರ್ತೈತಿ, ಹಾಗೆ ಮತ್ತು ಇದು ಯಾವ ರೀತಿ ಬಳಸಬೇಕು, ಇದು ಬಳಸಿದರೆ ಏನಾಗ್ತದೆ, ಎಷ್ಟು ದಿನ ಬಳಸಬೇಕು, ಎಲ್ಲವೂ ಕೂಡ ಈ ವಿಡಿಯೋದಲ್ಲಿ ವಿವರವಾಗಿ ನಿಮ್ಗೆ ತಿಳಿಸ್ತಾ ಇದ್ದೀನಿ. ಇದನ್ನು ಹೆಂಗೆ ಬೆಳೆಸಬೇಕು ಅಂತ ಕೂಡ ನಿಮಗೆ ಹೇಳ್ತೀನಿ. ಪೂರ್ತಿಯಾಗಿ ವಿಡಿಯೋ ನೋಡಿ ಅಂತ ಕೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ. ವೆಲ್ಕಮ್ ಟು ತೂಜಾ ವ್ಲಾಗ್ ಚಾನಲ್. ಎಲ್ಲರೂ ಹಿಂಗಿದ್ರೆ ಚೆನ್ನಾಗಿದ್ರೆ ಅಂದ್ಕೊಂಡು ನಾನು ಕೂಡ ಸೂಪರ್ ಆಗಿದ್ದೀನಿ. ನಮ್ಮ ಮನೆ ಹತ್ರ ಸುಮಾರು ಗಿಡಗಳನ್ನು ಬೆಳೆಸ್ಯಾರಿ, ಔಷಧಿ ಗಿಡಗಳು. ಮತ್ತು ಯಾವ ಥರ ಗಿಡ ಬೆಳೆಸ್ಯಾರ, ಯಾವ ರೀತಿ ಬೆಳೆಸಬೇಕು, ಮತ್ತು ಯಾವ ರೀತಿ ಎಲ್ಲವನ್ನೂ ನಾವು ಇಲ್ಲಿ ತಿಳ್ಕೊಬೇಕು, ಇದಕ್ಕೆ ಯಾವ ಗೊಬ್ಬರ ಹಾಕಬೇಕು, ಯಾವ ರೀತಿ ಬೆಳೆಸ್ಕೋಬೇಕು ಅಂತ ಎಲ್ಲವೂ ಕೂಡ ನಿಮ್ಗೆ ಭಾಳ ಚಂದ ವಿವರಿಸಿದ್ದೀನಿ ನನ್ನ ಹಿಂದಿನ ವಿಡಿಯೋದಲ್ಲಿ. ಅಲ್ಲಿ ಬೇಕಾದರೆ ನೀವು ನೋಡ್ಬೋದು. ಇಷ್ಟು ಹಸಿರಾಗಿ, ಇಷ್ಟು ಕ್ಲಿಯರಾಗಿ ಹೆಂಗದ, ನೀರು ತುಂಬ ಕಡಿಮೆ ಐತಿ, ಆದರೂ ಇಷ್ಟು ಚಂದ ಹೆಂಗೆ ಬೆಳೆದವ ಅಂತ ನಾನು ಹಿಂದಿನ ವಿಡಿಯೋದ ತಿಳಿಸಿನಿ ನೋಡ್ರಿ. ಇವತ್ತು ನಾವು ಮಾತಾಡ್ತಾ ಇರೋದು ಈ ಎಲೆ ಬಗ್ಗೆ. ಈ ಎಲೆಯ ಹೆಸರನ್ನ ನಿಮ್ಗೆ ಫಸ್ಟ್ ಹೇಳ್ಬಿಡ್ತೀನಿ. ಇದ್ರ ಹೆಸರು ನೋಡ್ರಿ, ಪತ್ರ ದೊಡ್ಡಪ್ಪ ಅಂತ ಹೇಳ್ತಾರೆ, ಅಥವಾ ಇದು ಪತ್ರ ಜೀವ ಅಂತ ಕೂಡ ಹೇಳ್ತಾರೆ. ಈ ರೀತಿ ಇದರ ಹೆಸರೈತ್ರಿ. ಇದು ನಿಮ್ಗೆ ಕೆಲವೊಂದು ಕಡೆ ಸಿಗ್ತೈತಿ. ಇದು ನೋಡ್ತಿದ್ದಂಗೆ ನಿಮಗೆ ಗೊತ್ತಾಗ್ತದೆ ಇದು ಯಾವ ರೀತಿ ಎಲೆ ಅದ, ಯಾವ ರೀತಿ ಗಿಡ ಬರ್ತದೆ ಅಂತ ಹೇಳಿಬಿಟ್ಟು. ತುಂಬ ಸರಳವಾಗಿ ಇದು ಬೆಳ್ಕೊಳ್ಳೋವಂಥದ್ದು, ತುಂಬ ಕಷ್ಟ ಏನಿಲ್ಲ. ಇದು ಉಪಯೋಗ ಹೆಂಗೆ ಬರ್ತದೆ ಅಂತ ಹೇಳಿಬಿಡ್ತೀನಿ. ಮತ್ತು ಇದು ನಿಮಗೆ ಹೊಟ್ಟೆ ಒಳಗಡೆ ಕಿಡ್ನಿ ಸ್ಟೋನ್ ಇರ್ತದಲ್ಲ, ಅದಕ್ಕೆ ಇದು ಭಾರಿ ಮಜೂರು ಅಂದ್ರೆ ಭಾಳ ಉಪಯೋಗ ಬರ್ತದೆ. ಕಿಡ್ನಿ ಸ್ಟೋನ ಇದು ಕರಗಿಸ್ತದೆ ಭಾರಿ ಆಟೋಮೆಟಿಕ್. ಇದು ಕಿಡ್ನಿ ಸ್ಟೋನ್ನ ಕರಗಿಸ್ತದೆ ರೀ. ಒಂದು ತಿಂಗಳು ನೀವು ಇದು ತಿಂತಾ ಬಂದ್ರೆ, ಬೆಳಗಿನ ಟೈಮು ತಿಂತಾ ಬಂದ್ರೆ ಅಂದ್ರೆ ಇದು ನಿಮ್ಗೆ ಕಿಡ್ನಿ ಸ್ಟೋನ್ ಅನ್ನೋದು ಕರಗಿಸ್ತದೆ. ಮತ್ತು ಇದು ಯಾವ ರೀತಿ ತಿನ್ನಬೇಕು, ಎದ್ರಲ್ಲಿ ತಿನ್ನಬೇಕು ಅಂತ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ನಿಮ್ಗೆ. ಕಿಡ್ನಿ ಸ್ಟೋನ್ ಕರಗಿಸ್ತದೆ ಒಂದು. ಆಮೇಲೆ ಇದು ಡೈಲಿ ತಿಂತಾ ಬರ್ಬೇಕ್ರಿ. ಒಂದಿನ ತಿಂದ 2 ದಿನ ತಿಂದಂದಾಗಲ್ಲ, ಡೈಲಿ 2 ರಿಂದ 3 ಎಲೆಗಳನ್ನ ಇದು ನೀವು ತಿನ್ಬೇಕಾಗ್ತದೆ. ಕಿಡ್ನಿ ಸ್ಟೋನ್ ಇರೋರು ಪಕ್ಕ ನೆನ್ಪಿಟ್ಕೋರಿ. ಕಿಡ್ನಿ ಸ್ಟೋನ್ ಪಕ್ಕ ಕರಗ್ತೈತ್ರಿ. ನಮ್ಮ ಮನ್ಯಾಗ ನಮ್ಮ ಅಣ್ಣನ ಹೆಂಡ್ತಿಗಾಗಿತ್ತು. ಅವರು ಹಾಸ್ಪಿಟ್ಲಿಗೆ ಹೋಗಿ ಬಂದರು. ಸಮಸ್ಯೆ ಅಷ್ಟು ಬಗೆಹರಿದಿಲ್ಲ. ಆಮೇಲೆ ಗೊತ್ತಿರೋರು ಇದನ್ನು ತೊಗೊಂಬಂದು ಕೊಟ್ಟ ಮೇಲೆ, ಅವ್ರು ತಿಂದ ಮೇಲೆ ಅವ್ರಿಗೆ ಆ ಪರಿಹಾರ ಆಗೈತಿ. ಅವ್ರಿಗೆ ಇವಾಗ ಯಾವುದೂ ತ್ರಾಸಿಲ್ಲ, ಮತ್ತು ಸ್ಟೋನ್ ಯಾವುದೇ ಪ್ರಾಬ್ಲಮ್ ಇಲ್ಲ. ಪ್ರತಿದಿನ ಇದನ್ನ ಅವರು ತಿಂತಾ ಬಂದಾರ. ಒಂದು ಎಲೆ ತೊಗೊಂಬಂದು ಹಾಕಿದ್ರೆ ಸಾಕ್ರಿ, ಇದು ಪೂರ್ತಿ ಇದು ಗಿಡನ ಬೆಳ್ಕೊತದೆ. ಈ ರೀತಿ ಹೆಂಗೆ ಬೆಳೆದೈತಲ್ಲ ಈ ರೀತಿ ಬೆಳ್ಕೊತದ. ಇವೇನು ನೀವು ಮುಗುಳು ನೋಡಕತ್ತೀರ ಎಲಿದು, ಈ ಏನು ಕಚ್ಚದವಲ್ಲ, ಅದರಲ್ಲಿ ಆ ಗಿಡನ ಬೆಳ್ಕೊತದ ನೋಡ್ರಿ. ಇದು ಒಂದು ತೊಗೊಂಬಂದು ನೀವು ಮಣ್ಣಿನ ಮೇಲೆ ನೆಲದಾಗ ಹಾಕಿದ್ರಂದ್ರೆ ಅದೇನಾಗ್ತೈತಿ, ಈ ರೀತಿ ಗಿಡಗಳನ್ನ ಬೆಳೀತದೆ. ತುಂಬ ಔಷಧಿ ಹೊಂದಿರುವಂಥ ಗಿಡ ಇದು, ಭಾಳ ಉಪಯೋಗ ಬರ್ತದೆ. ಮತ್ತಿನ್ನು ಹೊಟ್ಟೆ ಗೊಜ್ಜು, ಸ್ಟೋನಿಂದಂತೂ ಕ್ಲಿಯರ್ ಆಗ್ಯದ ಅನ್ಕೋತೀನಿ. ಮತ್ತೆ ಹೇಳ್ತೀನಿ ಇನ್ನೊಂದು ಸತಿ, ಬೆಳಗ್ಗೆ 2 ರಿಂದ 3 ಎಲೆ ತಿನ್ನಬೇಕು. ಅದು ಹೇಳ್ತೀನಿ ನಾನು. ಲವಂಗದ ಜೊತೆಗೆ ತಿಂದರೆ ಏನಾಗುತ್ತೆ, ಉಪ್ಪಿನ ಜೊತೆಗೆ ತಿಂದರೆ ಏನಾಗುತ್ತೆ, ಇದು ಲಾಸ್ಟಲ್ಲಿ ಹೇಳ್ತೀನಿ ನಿಮಗೆ. ಇಲ್ಲಿ ಕಿಡ್ನಿ ಸ್ಟೋನಿಂದ ಕ್ಲಿಯರ್ ಆಯಿತು ಅನ್ಕೋತೀನಿ. ಇಲ್ಲಿ ಹೊಟ್ಟೆ ಗೊಜ್ಜು, ಇನ್ನು ನಮ್ಗೆ ಹೊಟ್ಟೆ ದಪ್ಪ ಆಗ್ತಿರ್ತದೆ, ಹೊಟ್ಟೆ ಬೆಳಿಲಿಕ್ಕತ್ತಿರ್ತದೆ. ಇನ್ನು ಟ್ಯಾಬ್ಲೆಟ್ ಎಲ್ಲ ತೊಗೊಂಡಿರ್ತೀವಿ, ದವಾಖಾನೆಗೆಲ್ಲ ತೋರಿಸಿ ಸಿಕ್ಕಾಪಟ್ಟೆ ನಮ್ಗೆ ಏನಾಗಿರ್ತದೆ, ಹೊಟ್ಟೆ ಬೆಳೆದಿರ್ತದೆ, ದೇಹ ಕೂಡ ದಪ್ಪ ಆಗ್ತಾ ಬರ್ತದೆ, ಬಾಡಿ ಭಾಳ ವೇಟ್ ಆಗ್ತಿರ್ತದೆ. ಅಂಥದಕ್ಕೆಲ್ಲ ಇದು ಭಾರಿ ಮಜೂರ ಮತ್ತು ಭಾರಿ ಮದ್ದು. ಏನಪ್ಪ ಅಂತಂದ್ರೆ, ನಮ್ಮ ಅವ್ಗೆ ಆಪ್ರೇಷನ್ ಆಗಿತ್ತು ರೀ. ಎಷ್ಟು 4 ಆಪ್ರೇಷನ್ ಆಗ, 4 ಆಪ್ರೇಷನ್ದು ಲಾಸ್ಟ್ನೇದೊಂದು ಆಪ್ರೇಷನ್, ಕಿಡ್ನಿ ಆಪ್ರೇಷನ್ ಏನಾಗಿತ್ತಿರೋದು ಪುಡಿ ಏನಂದ್ರೆ ಅವ್ರ ದೇಹ ಪೂರ್ತಿ ಅಖಂಡ ಬಾವು ಬಂತು. ಅಖಂಡ ಬಾವು ಬಂದು ಫುಲ್ ದಪ್ಪ ಆಗ್ಬಿಟ್ರು ಅವರು. ಆವಾಗ ಅವ್ರು ಇದನ್ನು ತಿನ್ನೋಕೆ ಸ್ಟಾರ್ಟ್ ಮಾಡಿದ್ರು. ಅಂದ್ರೆ ಅವ್ರಿಗೆ ಕಿಡ್ನಿದು ಪ್ರಾಬ್ಲಮ್ ಇತ್ತು, ಕಿಡ್ನಿ ಸ್ಟೋನು ಮತ್ತು ಕಿಡ್ನಿದು 2 ಪ್ರಾಬ್ಲಮ್ ಇರೋದ್ರಿಂದ ಅವ್ರು ಏನು ಮಾಡಿದ್ರು, ಇದನ್ನು ತಿನ್ನೋಕೆ ಸ್ಟಾರ್ಟ್ ಮಾಡಿದ್ರು. ಇದನ್ನು ತಿನ್ನೋಕೆ ಸ್ಟಾರ್ಟ್ ಮಾಡಿದ 2 ತಿಂಗಳಿಗೆ ಇಡೀ ಅವ್ರ ದೇಹದ ಬಾವು ಇಳಿದದ. ಅದೇನು ದಪ್ಪ ಬಂದಿರ್ತಲ್ಲ ದೇಹ, ಆ ದೇಹ ಎಲ್ಲ ಇಳಿದದ. ಮತ್ತು ಹೊಟ್ಟೆ ಅಂತೂ ಸಿಕ್ಕಾಪಟ್ಟೆ ದಪ್ಪ ಆಗ್ಬಿಟ್ಟಿತ್ತು ಅವ್ರದ್ದು. ಹೊಟ್ಟೆ ಹೆಂಗೆ ದಪ್ಪ ಆಗಿತ್ತು ಅಂದ್ರೆ, ಸೊಂಟದ ಮೇಲೆ ಪೂರ್ತಿ ಜೋತ್ ಬಿದ್ದಿತ್ತು, ಅಷ್ಟು ದಪ್ಪ ಆಗಿತ್ತು. ಅದು ಎಲ್ಲವೂ ಕೂಡ ಕ್ಲಿಯರ್ ಆಗ್ಯದ, ಪೂರ್ತಿ ಎಲ್ಲ ಇವಾಗ ಏನಾಗಿದೆ, ಸಾಪಾಗಿತ್ತು. ಹೊಟ್ಟೆ ಕೂಡ ಸಾಪಾಗೈತಿ. ಇಡೀ ಸೊಂಟದ ಮೇಲೆ ಏನತ್ತು ತೊಗಲು ಚರ್ಮನ ಜೋತ್ ಬಿದ್ದಿತ್ತಲ್ಲ, ಎಲ್ಲವೂ ಕೂಡ ಅದು ಕಡಿಮೆಯಾಗಿ ಕರಿ ಹೋಗೈತ್ರಿ ಪೂರ್ತಿ ಈ ಎಲೆ ತಿಂದ ಮೇಲೆ. ಅವ್ರು ಹೇಳಿದ ಮೇಲೆನ ಇದ್ರ ಮಾಹಿತಿ ಪೂರ್ತಿ ಗೊತ್ತಾಗಿ ಇದ್ರ ಬಗ್ಗೆ ನಾನು ನಿಮ್ಗೆ ತಿಳಿಸ್ಕೊಡತ್ತೀನಿ. ಈಗ ನಾನು ಊರಿಗೆ ಬಂದ ಮೇಲೆ ಕೂಡ ಅಷ್ಟೇ, ಇದನ್ನು ನಾನು ಕೂಡ ಉಪಯೋಗಿಸಕತ್ತೀನಿ. ನನ್ನ ಪ್ರಾಬ್ಲಮ್ ಏನು ಸಾಲ್ವ್ ಆಯ್ತು ಅಂತ ನಾನು ಹೇಳ್ತೀನಿ ಮುಂದೆ. ಈ ರೀತಿ ನಮ್ಮ ವೈನಿಗೆ ಸ್ಟೋನ್ದು ಪ್ರಾಬ್ಲಮ್ ಇತ್ತು, ಮತ್ತು ಹೊಟ್ಟೆ ಕೂಡ ಅವರು ಸಿಜ್ರಿಂಗ್ ಆಗಿರೋ ಹೊಟ್ಟೆ, ನೀವು ಕರಗಲ್ಲ ಅಂತ ಹೇಳ್ತಾರೆ. ಅವ್ರದ್ದು ಸಿಜ್ರಿಂಗ್ 3 ಸಿಜ್ರಿಂಗ್ ಆಗಿರೋ 3 ಸಿಜ್ರಿಂಗ್ ಆಗಿರೋ ಹೊಟ್ಟೆ ಇತ್ತು. ಆ ಹೊಟ್ಟೆ ಕೂಡ ಅವ್ರಿಗೆ ಪೂರ್ತಿ ಕರಗಿ ಪೂರ್ತಿ ಹೊಟ್ಟೆ ಸಾಪಾಗೈತಿ. ಏನು ಅಂದರೆ ಏನು ಹೊಟ್ಟೆ ಇಲ್ಲ, ಅವ್ರದ್ದು ಪೂರ್ತಿ ಕ್ಲಿಯರ್ ಸಾಪಾಗೈತಿ ಹೊಟ್ಟೆ. ಅದು ಒಂದು ಉದಾಹರಣೆ ನಿಮಗೆ ಕೊಡ್ತೀನಿ. ಯಾಕಂದ್ರೆ ಅವ್ರು ಯಾವ್ದು ಉಪಯೋಗಿಸ್ತಿರ್ತಾರ ಅದನ್ನು ನಾನು ನಿಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದನ್ನು ಈ ರೀತಿ ನೀವು ಅದನ್ನು ಬಳಸ್ಕೋಬೋದು.
ಒಂದು. ಇನ್ನೇನಾಯಿತು, ಕಿಡ್ನಿ ಸ್ಟೋನು ಕರಗೋದು ಮತ್ತು ನಿಮಗೆ ಹೊಟ್ಟೆ ಗೊಜ್ಜು, ಈ ತೂಕ ಕೂಡ ಕಡಿಮೆ ಮಾಡ್ತದೆ. ಹೊಟ್ಟೆ ಎಷ್ಟೇ ದಪ್ಪ ಇರಲಿ, ದೇಹ ಎಷ್ಟೇ ದಪ್ಪ ಇರಲಿ, ಎಲ್ಲವೂ ಕೂಡ ಇಳಿಸ್ತಾ ಬರ್ತದೆ ರೀ, ಪೂರ್ತಿ ಕಡಿಮೆ ಆಗ್ತಾ ಬರ್ತದೆ. ನಮ್ಮ ಮೊಯ್ನಿ ಕೂಡ ದಪ್ಪ ಇದ್ದರು, ನಮ್ಮ ಅವ್ವ ಕೂಡ ದಪ್ಪ ಆಗಿದ್ದರು. ಈ ಎಲೆ ತಿಂದ ಮೇಲೆ ಖಂಡಿತ ಅವ್ರಿಗೂ ಕೂಡ ಇದು ಪರಿಹಾರ ಆಗೈತಿ ಒಂದು. ಆಮೇಲೆ ನನಗೆ ಕಾಲ್ಮಡಿ ತ್ರಾಸು ಭಾಳ ಇತ್ತು ರೀ. ನನಗೆ ಕಾಲ್ಮಡಿ ಅಂದ್ರೆ ನೀವು ರಿಸರ್ಚ್ಗೆಲ್ಲ ಹೋಗ್ತಿರಲ್ಲ, ಮೂತ್ರದ ಅದ್ರದ್ದು ಪ್ರಾಬ್ಲಮ್ ಜಾಸ್ತಿ ಇತ್ತು ನನಗೆ. ಅದು ಉರಿ ಬರೋದು ತ್ರಾಸ ಆಗ್ತಿತ್ತು. ಅದಕ್ಕೂ ಕೂಡ ನಾನು ಇಲ್ಲಿ ಬಂದು ಈ ಎಲೆಗಳನ್ನ ತಿಂದ ಮೇಲೆ ಇದು ನನಗೆ ಕಡಿಮೆ ಆಗೈತೆ ರೀ, ಪೂರ್ತಿ ಕಡಿಮೆ ಆಗೈತಿ. ಫುಲ್ ಆರಾಮ ಅನಿಸೈತಿ. ಉರಿ ಬರ್ತಿತ್ತು, ಕಾಲ್ಮಡಿ ಹೋಗಬೇಕಾದ್ರೆ ಉರಿ ಆಗೋದು, ತುರಿಕೆಗಳು ಈ ಥರ ಜಾಸ್ತಿ ಒಂದು ತ್ರಾಸು, ಅದು ಕೂಡ ಕಡಿಮೆ ಆಗೈತಿ. ಅದಕ್ಕೂ ಇದು ಒಳ್ಳೆ ರಾಮಬಾಣ ಅಂತ ಹೇಳ್ಬೋದು. ಆ ಥರ ಪ್ರಾಬ್ಲಮ್ ಇರೋರು ಕೂಡ ಈ ಎಲೆನ ಡೈಲಿ ತಿನ್ಬೋದು, ಅಥವಾ ನೀವು ಜಜ್ಜಿ ರಸ ಮಾಡಿ ಕೂಡ ಇದನ್ನು ಕುಡಿಬೋದು. ಇನ್ನು ಗಾಯ ಆದವ್ರಿಗೆ ಮತ್ತು ಊತ ಬಂದವ್ರಿಗೆ ಈ ಎಲೆನ ರಸ ತಿಕ್ಕಿ ಅದ್ರ ಮೇಲೆ ಹಚ್ಚೋದ್ರಿಂದ ಅದು ಕೂಡ ಕಡಿಮೆ ಆಗ್ತೈತಿ. ಇನ್ನು ತುಂಬ ಉಪಯೋಗ ಬರುವಂಥ ಈ ಎಲೆದ ಮಾಹಿತಿಯನ್ನು ನಿಮ್ಗೆ ಸರಳವಾಗಿ ತಿಳಿಸ್ಕೊಟ್ಟೀನಿ. ಅರ್ಥ ಆಗ್ಯದ ಅಂತ ಅಂದ್ಕೊಂಡೀನಿ. ತುಂಬ ಸರಳ, ಏನೂ ಇಲ್ಲ, ಹೇಳಿದ್ರಲ್ಲ, ಸ್ಟೋನ್ ಇರೋರು ಮತ್ತು ಹೊಟ್ಟೆಗೊಜ್ಜು ಬೆಳೆದಿರೋರು, ಹಾಗೆ ಮತ್ತು ಈ ಕಾಲ್ಮಡಿ ತ್ರಾಸಿರೋರು, ರಿಸರ್ಚ್ಗೆಲ್ಲ ಹೋಗಬೇಕಾದ್ರೆ ನಿಮ್ಗೆ ಉರಿ ಬರೋದು ತ್ರಾಸೆಲ್ಲ ಆಗ್ತದಲ್ಲ, ಎಲ್ಲದಕ್ಕೂ ಇದು ಒಂದೇ ಎಲೆ, ಒಂದೇ ಪ್ರಮಾಣದಲ್ಲಿ ತಿನ್ನಬೇಕು. 2ರಿಂದ 3 ಎಲೆ ಇದನ್ನು ತಿನ್ನಬೇಕು. ಇದನ್ನು ಯಾವ ರೀತಿ ತಿನ್ನಬೇಕಂತ ನಿಮಗಿಲ್ಲ ಅಂತ ತೋರಿಸ್ಕೊಡತ್ತೀನಿ. ಇದು ಉಪ್ಪು ಹಾಕಿಟ್ಟಿನಿ ನೋಡಿರಿ, ಉಪ್ಪು ಮತ್ತು ಎಲೆ. ಈ ಉಪ್ಪು ಎಲೆ ಹಾಕಿರೋದು ನಿಮ್ಗೆ ಕಾಲ್ಮಡಿ ತ್ರಾಸ ಇರ್ತೈತಿ, ಮೈ ತುರ್ಕೆ ಇರ್ತೈತಲ್ಲ, ಅವರು ಈ ಉಪ್ಪಿನ ಜೊತೆಗೆ ತಿನ್ನಬೇಕು. ಮತ್ತು ಕಿಡ್ನಿ ಸ್ಟೋನ್ ಇರೋರು ಉಪ್ಪಿನ ಜೊತೆಗೆ ಒಂದು ಚಿಟಿಕೆ ಉಪ್ಪು ಹಾಕಿ ಅದನ್ನು 2ರಿಂದ 3 ಎಲೆ ತಿನ್ನಬೇಕು. ಇನ್ನು ಈ ಲವಂಗ ಜೊತೆ ತಿನ್ನೋರು ನಿಮ್ಮ ದೇಹದ ತೂಕ ಇಳಿಸೋಕೆ ಮತ್ತು ಏನದ ಹೊಟ್ಟೆ ಗೊಜ್ಜೆಲ್ಲ ಬಂದಿರ್ತದಲ್ಲ ಅದನ್ನು ಕಡಿಮೆ ಮಾಡೋಕೆ ಈ ಲವಂಗದ ಜೊತೆಗೆ ಇದನ್ನು 2ರಿಂದ 3 ಎಲೆನ ನೀವು ಡೈಲಿ ತಿನ್ನಬೇಕು. ಈ ರೀತಿ ಮಡಚ್ಕೊಂಡು ಡೈಲಿ ಇದನ್ನು ನೀವು ತಿಂತಾ ಬಂದ್ರೆ ಖಂಡಿತ ನಿಮ್ಮ ಹೊಟ್ಟೆ ಗೊಜ್ಜು ಅನ್ನೋದು ಯಾವುದೂ ಕೂಡ ಉಳಿಯಲ್ಲ, ಕಿಡ್ನಿ ಸ್ಟೋನು ಉಳಿಯಲ್ಲ, ಕಾಲ್ಮಡಿ ತ್ರಾಸು ಇರಲ್ಲ. ಪೂರ್ತಿ ಕಂಪ್ಲೀಟಾಗಿ ಇದು ನಿಮಗೆ ಔಷಧಿ ಗುಣ ಹೊಂದಿರುವಂಥ ಗಿಡ. ಪೂರ್ತಿ ಕಂಪ್ಲೀಟ್ ನಿಮ್ಗೆ ಆರೋಗ್ಯವನ್ನು ಸುಧಾರಿಸುತ್ತದೆ, ಅಷ್ಟು ಒಳ್ಳೆ ಔಷಧಿ ಗಿಡ ಐತಿ. ಈಗ ನಾನು ಇರೋವರೆಗೂ ಸ್ವಲ್ಪ ಔಷಧಿ ಗಿಡಗಳ ಬಗ್ಗೆ ಮಾಹಿತಿನ ಕೊಡ್ತಾ ಇರ್ತೀನಿ, ನೀವು ನೋಡ್ತಾ ಇರಿ. ನನ್ನ ಒಂದು ವಿಷಯ ಏನಪ್ಪ ಅಂತಂದ್ರೆ, ತುಂಬ ಲಕ್ಷಾನುಗಟ್ಟಲೆ ಹೋಗಿ ಕಿಡ್ನಿ ಸ್ಟೋನ್ದಾಗಲಿ ಆಪ್ರೇಷನ್ ಮಾಡ್ಕೊಳ್ಳೋದು, ಹೊಟ್ಟೆ ಗೊಜ್ಜು ಕರಗಿಸ್ಕೊಳ್ಳೋಕ್ಕೆ ಸಾಕನ್ನಷ್ಟು ಪೌಡ್ರುಗಳನ್ನ ದುಡ್ಡು ಕೊಟ್ಟು ಕೊಂಡ್ಕೊಂಬಂದು ಕುಡಿಯೋದು, ಆಮೇಲೆ ಹಲವಾರು ನೀವು ಪ್ರಯತ್ನಗಳನ್ನ ಮಾಡ್ತಾ ಇರ್ತೀರಿ. ಅದರ ಬದಲಿ ಒಂದು 6 ತಿಂಗಳು ಈ ಎಲೆನ ತಿಂತಾ ಬಂದ್ರಂದ್ರೆ ಕಂಪ್ಲೀಟಾಗಿ ಇಡೀ ದೇಹನೇ ನಿಮ್ಮದು ಚೇಂಜ್ ಆಗ್ತೈತಿ. ನಿಮಗೆ ಶಾಕ್ ಅನಿಸ್ತೈತಿ, ಇದು ನಾನೇನಾ ಅನ್ನೋ ರೀತಿ. ನೀವು ಯಾವುದೇ ಒಂದು ಪೌಡ್ರ್ ತೊಗೊಂಬಂದು ಕುಡಿಯೋದಾಗಲಿ, ದುಡ್ಡು ಕೊಟ್ಟು ತರೋದಾಗಲಿ ಯಾವುದೇ ಅವಶ್ಯಕತೆ ಇಲ್ಲ ಇಲ್ಲಿ. ಈ ಡೈಲಿ ಒಂದು 2ರಿಂದ 3 ಎಲೆ ತಿಂತಾ ಬಂದರೆ ಇಡೀ ನಿಮ್ಮ ದೇಹದ ತೂಕ ಕಡಿಮೆ ಆಗ್ತದೆ, ಇಡೀ ನಿಮ್ಮ ದೇಹನೇ ಒಂದು ಒಳ್ಳೆ ಸೇಪಿಗೆ ಬರ್ತೈತಿ. ಅಷ್ಟು ಆರಾಮಾಗಿ ನೀವು ಇರ್ಬೋದು. ಮನುಷ್ಯ ತೂಕ ಕಡಿಮೆ ಆಯ್ತಂತಂದ್ರೆ ಇಡೀ ನಮ್ಮ ಜೀವನದ ಅರ್ಧ ಭಾರ ಕಡಿಮೆ ಆದಂಗೆ. ಮತ್ತು ಈ ಪ್ರಾಬ್ಲಮ್ಗಳು, ಕಿಡ್ನಿ ಸ್ಟೋನಿನ ಪ್ರಾಬ್ಲಮ್ಗಳು ಕೂಡ ಅದು ಎಲ್ಲವೂ ಕೂಡ ಪರಿಹಾರ ಆಗ್ತಾ ಬರ್ತದೆ. ಮತ್ತು ಈ ಬೇಸಿಗೆ ದಿನದಾಗಂತೂ ಸಿಕ್ಕಾಪಟ್ಟೆ ಕಾವಾಗಿ ಅಥವಾ ದೇಹ ಹೀಟಾಗಿ ನಮ್ಮ ಕಾಲ್ಮಡಿ ತ್ರಾಸುಗಳು ಭಾಳ ಇರ್ತವೆ, ಉರಿ ಅದು ಇದು ತ್ರಾಸುಗಳು ಇರ್ತವೆ. ಅಂಥದಕ್ಕೆಲ್ಲ ಇದು ರಾಮಬಾಣ. ಇದನ್ನೆಲ್ಲ ನೀವು ಕೂಡ ಉಪಯೋಗ ಮಾಡ್ಕೋತೀರಾ ಅಂತ ಅಂದ್ಕೊಂಡಿದ್ದೀನಿ. ಇದನ್ನು ಹೇಳಿದ್ನಲ್ರಿ, ಈ ಎಲೆ ಒಂದು ತೊಗೊಂಬಂದು ಒಂದು ಮಣ್ಣಿನ ಹತ್ರ ನೀವು ಎಲ್ಲಾದರೂ ಹಾಕಿದ್ರೆ ಮಣ್ಣಿನೊಳಗೆ ಅದನ್ನು ತಾನೇ ಗಿಡ ಆಗಿ ಬೆಳಿತೈತಿ. ನೀವು ಮನೆ ಮುಂದೆ ಒಂದು ಬಕೆಟೋ, ಚಿಕ್ಕ ಬಕೆಟೋ, ಅಥವಾ ಇದು ಬರ್ತಾವಲ್ಲ ಬುಟ್ಟಿಗಳು, ಯಾವುದ್ರಲ್ಲ ಒಂದಿಷ್ಟು ಮಣ್ಣು ಹಾಕಿ ಆ ಒಂದು ಎಲೆನ ಹಾಕಿಬಿಟ್ರೆ ಸಾಕ್ರಿ, ನೀವು ತಾನೇ ಗಿಡ ಬೆಳ್ಕೊತದ. ನೀರು ಹಾಕ್ತಾ ಬಂದ್ರೆ ಅದಕ್ಕೇನು ಗೊಬ್ಬರ ಹಾಕಬೇಕು, ಔಷಧಿ ಹೊಡಿಬೇಕು ಎಂಥದ್ದು ಇಲ್ಲ. ಈ ಒಂದು ಎಲೆನ ನೀವು ಚೂಟಿ ಹಾಕಿದ್ರೆ ಸಾಕು, ಆರಾಮಾಗಿ ಈ ಗಿಡನ ಬೆಳ್ಕೊತದ. ಇದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀನಿ. ಇದೇ ಥರ ಒಳ್ಳೊಳ್ಳೆ ಮಾಹಿತಿ ಕೊಡ್ತಾ ಇರ್ತೀನಿ, ನನಗೆ ಗೊತ್ತಿರೋದು, ನನಗೆ ತಿಳಿದಿರುವಷ್ಟು. ನಾವೇನು ಔಷಧಿ ಬಳಸ್ಕೊತಾ ಇದ್ದೀವಿ ಎಲ್ಲವೂ ಕೂಡ ಇದ್ರ ಮಾಹಿತಿಗಳನ್ನ ಕೊಡ್ತಾ ಬರ್ತೀನಿ. ನೋಡ್ತಾ ಇರ್ಬೋದು ನೀವು, ಎಲ್ಲವೂ ಕೂಡ ಅವರು ಡೈಲಿ 1-2 ಎಲೆಗಳನ್ನ ತಿಂತಾ ಬಂದಾರ. ಹಾಗೆ ಅದು ಬೆಳೀತಾ ಇದೆ. ಆ ಕಡೆ ಎಲ್ಲ ಬೆಳೆದೈತಿ, ನೋಡಿರ್ಬೋದು ನೀವು, ಗಿಡಗಳ ಒಳಗಡೆ ಎಲ್ಲ ಬೆಳೆದೈತಿ, ಒಂದು ದೊಡ್ಡ ಗಿಡನೇ ಬೆಳೆದೈತಿ. ಇಷ್ಟೆಲ್ಲ ಒಂದು ಉಪಯೋಗ ಆಗಿರುವಂಥ ಈ ಒಂದು ವಿಡಿಯೋನ ನಿಮಗೂ ಕೂಡ ಯೂಸ್ ಆಗುತ್ತೆ ಅನ್ಕೋತೀನಿ. ಹಾಗೆ ನಿಮ್ಮ ರಿಲೇಷನ್ಗೂ ಕೂಡ ಶೇರ್ ಮಾಡಿ, ನಿಮಗೆ ಬೇಕಾದವರಿಗೆ, ಅವರಿಗೂ ಕೂಡ ಉಪಯೋಗ ಆಗಲಿ. ಯಾಕಂದರೆ ಒಂದು ಆರೋಗ್ಯವಾಗಿ ಇರುವಂಥ ಒಂದು ಈ ಮಾಹಿತಿನ ಎಲ್ಲರಿಗೂ ಕೂಡ ಉಪಯೋಗ ಆಗಲಿ, ಎಲ್ಲರಿಗೂ ಶೇರ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ನಿಮಗೆಲ್ಲರಿಗೂ ಕೂಡ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ಮತ್ತು ಇನ್ನೂ ನಿಮ್ಮ ಅನಿಸಿಕೆಗಳು ಏನೈತಿ ಕಮೆಂಟ್ ಮಾಡಿ ತಿಳಿಸ್ರಿ. ಯಾವುದ್ರ ಬಗ್ಗೆ ವಿಡಿಯೋ ಮಾಡಬೇಕು, ಅಥವಾ ನಿಮ್ಗೆ ಇದ್ರ ಬಗ್ಗೆ ಡೌಟ್ ಇದ್ದರೆ ಹೋಗಿ ಗೂಗಲಲ್ಲಿ ಸರ್ಚ್ ಮಾಡಿ ಬೇಕಾದ್ರೆ ನೀವು ಇದನ್ನು ಬಳಸ್ಕೋಬೋದು, ಆಯಿತಾ. ಇದರಿಂದ ಸೈಡ್ ಎಫೆಕ್ಟು ಅಂತ ನಿಮಗೆ ಯಾವುದು ಕೂಡ ಇರಲ್ಲ, ಒಂದು ಚೂರು ಸೈಡ್ ಎಫೆಕ್ಟ್ ಇರಲ್ಲ. ನಾನು ಹೇಳ್ತಾ ಇದ್ದೀನಿ, ಇದನ್ನು ಆರಾಮಾಗಿ ನೀವು ತಿನ್ಬೋದು. ತಿನ್ನೋಕ್ಕೆ ಟೇಸ್ಟ್ ಹೆಂಗಿರುತ್ತೆ ಅಂದರೆ ಇದು
ಹುಣಸೆ ಎಲೆ ನೋಡಿರ್ತೀರಲ್ವ, ಹುಣಸೆ ಹಣ್ಣಿನ ಎಲೆ ಬರುತ್ತಲ್ಲ, ಸೇಮ್ ಆ ಹುಳಿ ಇರುತ್ತೆ ಇದಕ್ಕೆ. ಅದ್ರ ಜೊತೆಗೆ ಹಾಗೇನೂ ತಿನ್ಬೋದು, ಚೂರು ಉಪ್ಪು ಹಾಕ್ಕೊಳ್ತೀನಿ ಅಥವಾ ಲವಂಗ ಹಾಕ್ಕೊಳ್ತೀನಿ, ತೋರಿಸಿದ್ದೀನಲ್ಲ ಈ ರೀತಿ ನೀವು ತಿಂತಾ ಬನ್ನಿ. ಒಂದು ಎಲೆದಿಂದ ಇಷ್ಟೆಲ್ಲ ಗಿಡಗಳನ್ನ ಬೆಳೆಸಿದ್ದೀವಿ. ಇನ್ನು ನಾನು ಕೂಡ ತೊಗೊಂಡು ಹೋಗೋಕ್ಕಿದ್ದೀನಿ ಬೆಂಗಳೂರಿಗೆ ಹೋಗಿ. ನಾನು ಕಂಟಿನ್ಯೂ ಆಗಿ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ಆರೋಗ್ಯವನ್ನು ಒಂದು ಫ್ರೀಯಾಗಿ ಸಿಗ್ತಾ ಇದೆ ನಮ್ಗೆ ಆರೋಗ್ಯ ಅಂದರೆ ನಾವು ಯಾಕೆ ಮಿಸ್ ಮಾಡ್ಕೋಬೇಕು ಹೇಳಿ. ಹಾಸ್ಪಿಟ್ಲಿಗೆ ಹೋಗಿ ದುಡ್ಡು ಹಾಕೋದಕ್ಕಿಂತ ಈ ರೀತಿ ನಾವು ಬಳಸ್ಕೊಂಡು ನಮ್ಮ ಆರೋಗ್ಯನ ನಾವೇ ಕಾಪಾಡ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಎಲ್ಲರಿಗೂ ಕೂಡ ಇಷ್ಟ ಆಗಿದೆ ಅನ್ಕೋತೀನಿ. ಖಂಡಿತ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮತ್ತೆ ಹೇಳಿದ್ನಲ್ಲ, ನಿಮ್ಮ ರಿಲೇಷನ್ಗೂ ಕೂಡ ಶೇರ್ ಮಾಡಿ. ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡೋದಂತೂ ಮರಿಬೇಡಿ, ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಎಲ್ಲರಿಗೂ ನಮಸ್ಕಾರ.